ಇವತ್ತು ಡೇಟಾ ಸ್ಟ್ರಕ್ಚರ್. ಈಗ ಇದುವರೆಗೂ 11 ಮಾರ್ಕ್ಸ್ ನಿಮ್ಮ ಕೈಯಲ್ಲಿ ಕೊಟ್ಬಿಟ್ಟಿದ್ದೀನಿ. 7 ಮಾರ್ಕ್ಸು ಹೂಪ್ಸ್ ಕಾನ್ಸೆಪ್ಟು, 4 ಮಾರ್ಕ್ಸು ಯಾವುದ್ರದ್ದು ಮದರ್ ಬೋರ್ಡ್. ಇವತ್ತು ಡೇಟಾ ಸ್ಟ್ರಕ್ಚರ್, ಇದರಲ್ಲಿ 14 ಮಾರ್ಕ್ಸ್. ಇದು ಸಹ ಬಂಪರ್, 14 ಮಾರ್ಕ್ಸ್ ಇದರಲ್ಲಿ ಬರುತ್ತೆ. ಇದನ್ನು ಪರ್ಫೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ 1 ಮಾರ್ಕ್ಸಿಂದು 1, 3 ಮಾರ್ಕ್ಸಿಂದು 1, 5 ಮಾರ್ಕ್ಸಿಂದು 2. 5 ಮಾರ್ಕ್ಸಿಂದು 2 ಅಂದರೆ 10, ಪ್ಲಸ್ 3 ಮಾರ್ಕ್ಸಿಂದು 1 13, ಪ್ಲಸ್ 1 ಮಾರ್ಕ್ಸಿಂದು 1, ಒಟ್ಟು 14 ಮಾರ್ಕ್ಸು ಈ ಚಾಪ್ಟ್ರಲ್ಲಿ ನಿಮಗೆ ಕ್ವಶನ್ಸ್ಗಳು ಬರ್ತವೆ. ಅದಕ್ಕೂ ಮುಂಚೆ ನಿಮಗೆ ಹಬ್ಬದ ಶುಭಾಶಯಗಳು ಅಲ್ವಾ. ಎಲ್ಲರೂ ಹಬ್ಬದ ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಮಾಡ್ತಿದ್ದೀರಿ. ಓಕೆ, ವಾಟ್ ಈಸ್ ಡೇಟಾ ಸ್ಟ್ರಕ್ಚರ್? ಫಸ್ಟಿಗೆ ವಾಟ್ ಈಸ್ ಡೇಟಾ ಸ್ಟ್ರಕ್ಚರ್ ಅಂತ ಹೇಳಿದರೆ, ಡೇಟಾ ಸ್ಟ್ರಕ್ಚರ್ ಇಸ್ ಎ ಸ್ಪೆಷಲೈಸ್ಡ್ ಫಾರ್ಮ್ಯಾಟ್ ಫಾರ್ ಆರ್ಗನೈಸಿಂಗ್ ಡೇಟಾ. ಇನ್ನೊಂದ್ಸರಿ ಹೇಳ್ತೀನಿ, ಇಟ್ ಈಸ್ ಎ ಸ್ಪೆಷಲೈಸ್ಡ್ ಫಾರ್ಮ್ಯಾಟ್ ಫಾರ್ ಆರ್ಗನೈಸಿಂಗ್ ಡೇಟಾ. ಅಂದರೆ ಡೇಟಾ ಅಂದರೆ ಗೊತ್ತು, ನೀವೆಲ್ಲ ಈಗ ನೋಟ್ಸಲ್ಲಿ ಬರೆಯೋದು ಎಲ್ಲ ಡೇಟಾ ಅಲ್ವಾ, ಅಥವಾ ವೈಟ್ ಶೀಟಲ್ಲಿ ಅಥವಾ ಬೋರ್ಡ್ ಮೇಲೆ ಬರೆಯೋದು ABCD 1 2 3 4 ಎಲ್ಲದು ಡೇಟಾಸು. ಇಲ್ಲಿ ಸ್ಪೆಷಲೈಸ್ಡ್ ಫಾರ್ಮ್ಯಾಟ್ ಫಾರ್ ಆರ್ಗನೈಸಿಂಗ್ ಡೇಟಾ. ಕಂಪ್ಯೂಟ್ರಲ್ಲಿ ಯಾವ ಥರ ಡೇಟಾ ಸ್ಟೋರ್ ಆಗುತ್ತೆ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟು. ಕಂಪ್ಯೂಟ್ರಲ್ಲಿ ನಾವು ಈಗ ಸ್ಕ್ರೀನ್ ಮೇಲೆ ನೋಡಬೇಕಾದ್ರೆ ರೋಸ್ ಆ್ಯಂಡ್ ಕಾಲಮ್ಸ್ ಕಾಣ್ತವೆ. ಅಲ್ಲಿ ರೋಸಲ್ಲಿ ನೇಮ್, ಅದು ಫಸ್ಟಿಗೆ ರಿಜಿಸ್ಟರ್ ನಂಬರ್ ಇರುತ್ತೆ. ರಿಜಿಸ್ಟರ್ ನಂಬರ್ ಕೆಳಗಡೆ ಎಲ್ಲ ವಿದ್ಯಾರ್ಥಿಗಳ ರಿಜಿಸ್ಟರ್ ನಂಬರು, ನೆಕ್ಸ್ಟ್ ನೇಮ್ ಕೆಳಗಡೆ ನೇಮ್ಸು, ನೆಕ್ಸ್ಟ್ ಸಬ್ಜೆಕ್ಟ್ ವೈಸ್ ಮಾರ್ಕ್ಸ್ ಇರ್ತವೆ. ಸೊ ಇಲ್ಲಿ ಯಾವ ಥರ ಫಾರ್ಮ್ಯಾಟ್ ಆಗಿದೆ ನಮಗೆ, ಇಲ್ಲಿ ನಮಗೆ ಒಂದು ಟೇಬಲ್ ಮುಖಾಂತರ ನಾವು ಡೇಟಾಸನ್ನು ಕಾಣ್ತಾ ಇದ್ದೀವಿ. ಅದಕ್ಕೆ ಏನಂತ ಹೇಳ್ತೀವಿ, ಸ್ಪೆಷಲೈಸ್ಡ್ ಫಾರ್ಮ್ಯಾಟ್ ಫಾರ್ ಆರ್ಗನೈಸಿಂಗ್ ಡೇಟಾ. ಡೇಟಾವನ್ನು ನಾವು ಈ ಟೇಬಲ್ ಮುಖಾಂತರ ತೋರಿಸ್ಬೋದು. ಅದೇ ನಿಮ್ಮ ಫ್ಯಾಮಿಲಿ ಟ್ರೀ ಅಂದರೆ ವಂಶವೃಕ್ಷ, ಅಲ್ಲಿ ಟೇಬಲ್ ಮುಖಾಂತರ ತೋರ್ಸೋಕ್ಕಾಗೋದಿಲ್ಲ. ಅದನ್ನು ಯಾವ ಥರ ತೋರಿಸ್ತೀರಿ? ವಂಶವೃಕ್ಷವನ್ನು ಈ ಟ್ರೀ ಟೈಪ್ ಇರುತ್ತೆ. ಅಂದರೆ ಫಸ್ಟಿಗೆ ಯಾರು, ಮುತ್ತಜ್ಜನೋ ಗಿರಿ ಅಜ್ಜನೋ ಫಸ್ಟ್ ಅಜ್ಜ, ನೆಕ್ಸ್ಟ್ ಅದ್ರ ಕೆಳಗಡೆ ಮತ್ತೆ 2 ಕವಲು ಹೊಡೆದು ಮತ್ತೆ ಯಾರು ನೆಕ್ಸ್ಟ್, ಅದ್ರ ನೆಕ್ಸ್ಟು ತೋರಿಸ್ತಾ ಹೋದರೆ ಲಾಸ್ಟಿಗೆ ಎಲ್ಲೋ ಎಂಡಿಗೆ ನೀವು ಬರ್ತೀರಿ. ಮುಂದೆ ನಿಮ್ಮ ಜನ್ರೇಷನ್ಸು, ಅದು ಈಗಲೇ ಕನಸು ಕಾಣಬೇಡಿ. ಈ ಥರ ನಿಮಗೆ ಅದು ಒಂಥರ ಫಾರ್ಮ್ಯಾಟು ಅಲ್ವಾ. ಒಂದು ಫಾರ್ಮ್ಯಾಟು ಟೇಬಲ್ ಟೈಪ್ ಇದೆ, ಒಂದು ಟೈಪು ಯಾವ ಥರ ಟ್ರೀ ಟೈಪು, ಇನ್ನೊಂದು ಗ್ರಾಫ್. ಗ್ರಾಫ್ ಅಂತ ಹೇಳಿದರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಬೇಕು ಅಂತ ಹೇಳಿದರೆ ನಾವು ಈ ಗ್ರಾಫ್ ಥರ ಇರ್ತವೆ. ಅದು ಮುಂದೆ ನಮಗೆ ಡಿಟೇಲಾಗಿ ಬ್ರೀಫಾಗಿ ಹೇಳ್ತೀನಿ. ಇಷ್ಟು ಯಾವುದು ವಾಟ್ ಈಸ್ ಡೇಟಾ ಸ್ಟ್ರಕ್ಚರ್ ಅನ್ನಲಿಕ್ಕೆ ಡೆಫಿನೇಷನ್ನು ಮತ್ತು ಮೀನಿಂಗು. ಇಲ್ಲಿ ಟೈಪ್ಸ್ ಆಫ್ ಡೇಟಾ ಸ್ಟ್ರಕ್ಚರ್ ಎಷ್ಟು ಟೈಪ್ಸ್ ಇದ್ದಾವೆ ಅಂಥೇಳಿ, ಮೇನ್ಲಿ 2 ಟೈಪ್ಸ್. ಒಂದು ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್, ಎರಡನೇದು ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್. ಒಂದು ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್, ಎರಡನೇದು ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್. ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ that directly operated upon by machine level instruction. ಡೇಟಾಸ್ ಇದಾವಲ್ಲ, ಡೈರೆಕ್ಟಾಗಿ ಮಷಿನ್ ಲೆವೆಲ್ ಇನ್ಸ್ಟ್ರಕ್ಷನ್, ಮಷಿನ್ನಿಗೆ ಅದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುತ್ತೆ. ಆ ಡೇಟಾಸ್ಗಳಿಗೆ ನಾವು ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಂತ ಕರಿತೀವಿ. ಇವೆಲ್ಲ 1 ಮಾರ್ಕ್ಸಿಗೆ. ವಾಟ್ ಈಸ್ ಡೇಟಾ ಸ್ಟ್ರಕ್ಚರ್, ವಾಟ್ ಈಸ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅನ್ನೋದು ಸಹ 1 ಮಾರ್ಕ್ಸಿಗೆ. ಇದು ಡೈರೆಕ್ಟ್ಲಿ ಆಪರೇಟೆಡ್ ಅಪಾನ್ ಬೈ ಮಷಿನ್ ಲೆವೆಲ್ ಇನ್ಸ್ಟ್ರಕ್ಷನ್. ನೀವು ಎಕ್ಸಾಮಲ್ಲಿ ಬರಿಬೇಕಾದ್ರೆ ಅಂಡರ್ಲೈನ್ ಮಾಡ್ಕೊಳ್ಳಿ, ಯಾವುದಕ್ಕೆ, ಮಷಿನ್ ಲೆವೆಲ್ ಇನ್ಸ್ಟ್ರಕ್ಷನ್. ಅಷ್ಟು ನೋಡಿದ ಕೂಡಲೇ ಗೊತ್ತಾಗ್ಬಿಡುತ್ತೆ ಈ ಹುಡುಗನಿಗೋ ಹುಡುಗಿಗೋ ಸರಿಯಾಗಿ ಅರ್ಥ ಆಗಿದೆ ಅಂಥೇಳಿ. ಮಷಿನ್ ಲೆವೆಲ್ ಅಂದ ಕೂಡಲೇ ಸಾಕು, 1 ಮಾರ್ಕ್ಸು ನಿಮಗೆ ಗ್ಯಾರಂಟಿ. ಇಲ್ಲಿ ಎಕ್ಸಾಂಪಲ್ ಯಾವುದು ಬರ್ತವೆ ಪ್ರಿಮಿಟಿವಿಗೆ? ಇಂಟೀಜರ್, ನೆಕ್ಸ್ಟ್ ಫ್ಲೋಟ್, ನೆಕ್ಸ್ಟ್ ಕ್ಯಾರೆಕ್ಟರ್, ನೆಕ್ಸ್ಟ್ ಪಾಯಿಂಟರ್ಸ್. ಇಷ್ಟು ನಿಮಗೆ ಯಾವುದ್ರಲ್ಲಿ ಬರ್ತವೆ? ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್. ನೆಕ್ಸ್ಟು ಹಾಗೆಯೇ
ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸಲ್ಲಿ ಇಲ್ಲಿ 3 ಟೈಪ್ ಇದೆ. ಒಂದು ಅರೇಸು, ನೆಕ್ಸ್ಟು ಲೀಸ್ಟು, ನೆಕ್ಸ್ಟು ಫೈಲ್ಸು. ಅರೇಸ್, ಲೀಸ್ಟ್, ಫೈಲ್ ಯಾವುದರಲ್ಲಿ? ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರಲ್ಲಿ. ಅರೇಸಲ್ಲಿ ನಿಮಗೆ ಗೊತ್ತಿದೆ, ಅರೇಸಲ್ಲಿ 1 ಡೈಮೆನ್ಷನ್, 2 ಡೈಮೆನ್ಷನ್, 3 ಡೈಮೆನ್ಷನ್, ಮಲ್ಟಿ ಡೈಮೆನ್ಷನ್ ಯಾವುದರಲ್ಲಿ? ಅರೇಸಲ್ಲಿ. ಹಾಗೆಯೇ ಲೀಸ್ಟಲ್ಲಿ ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಮತ್ತು ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್. ಯಾವುದು? ಲೀಸ್ಟಲ್ಲಿ ಲೀನಿಯರ್ ಮತ್ತು ನಾನ್ ಲೀನಿಯರ್. ನೆಕ್ಸ್ಟು ಫೈಲ್ಸಲ್ಲಿ ನಿಮಗೆ ಬರ್ತಿರೋದು, ಫೈಲ್ಸಲ್ಲಿ ಮತ್ತೇನಿಲ್ಲ, ಅಷ್ಟೇ ಇರೋದು. ಸೊ ನಿಮಗೆ ಕ್ಲಾಸಿಫಿಕೇಶನ್ ಹೇಳಿದೆ. ಈಗ ಪುನಃ ನಿಮಗೆ ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ಸಲ್ಲಿ 2 ಬರ್ತವೆ. ಒಂದು ಲೀನಿಯರ್ ಡೇಟಾ ಸ್ಟ್ರಕ್ಚರ್ಸಲ್ಲಿ ಸ್ಟ್ಯಾಕ್, ಕ್ಯೂಸ್, ಲಿಂಕ್ಡ್ ಲೀಸ್ಟ್. ಲೀನಿಯರ್ ಡೇಟಾ ಸ್ಟ್ರಕ್ಚರಲ್ಲಿ ಸ್ಟ್ಯಾಕ್, ಕ್ಯೂ, ಲಿಂಕ್ಡ್ ಲೀಸ್ಟ್. ಹಾಗೆಯೇ ನಿಮಗೆ ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರಲ್ಲಿ ಟ್ರೀ ಮತ್ತು ಗ್ರಾಫ್ ಬರುತ್ತೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ಮತ್ತೆ ಮುಂದೆ ಹೇಳ್ತೀನಿ, ಗಾಬರಿ ಪಡ್ಕೊಳ್ಳೋ ಪ್ರಶ್ನೆ ಇಲ್ಲ. ನಿಮ್ಮ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಕಲ್ಲಿ ಕರೆಕ್ಟಾಗಿ ಒಂದು ಚಿತ್ರ ಕೊಟ್ಟಿದ್ದಾರೆ, ಆ ಚಿತ್ರ ನೋಡ್ಕೊಳ್ಳಿ, ಅದೆಲ್ಲ ಕರೆಕ್ಟಾಗಿ ನಾನು ಹೇಳಿದ್ದೆ ಇರುತ್ತೆ. ಈಗ ನಾವು ಫಸ್ಟಿಗೆ ತಗೋಬೇಕಾಗಿರೋದು ಯಾವುದು ಅಂತ ಹೇಳಿದರೆ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್. ಇದ್ರ ಬಗ್ಗೆ ನಿಮಗೆ ಡೆಫಿನೇಷನ್ಸನ್ನು ಆವಾಗಲೇ ಹೇಳಿದೆ. ಈಗ ಇದರಲ್ಲಿ ಏನೆಲ್ಲ ಆಪರೇಷನ್ಸ್ ಮಾಡ್ತೀವಿ? ಆಪರೇಷನ್ಸ್ ಆನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್. ಆಪರೇಷನ್ಸ್ ಅಂತ ಹೇಳಿದರೆ ನಾವು ಕ್ರಿಯೇಟ್, ಡೆಸ್ಟ್ರಾಯ್, ಸೆಲೆಕ್ಟ್, ಅಪ್ಡೇಟ್. ಸೊ ಕ್ರಿಯೇಟ್ ಮಾಡೋದು, ಕ್ರಿಯೇಟ್ ಅಂತ ಹೇಳಿದರೆ ಒಂದು ಈ ನಂಬರ್ ಬರೀತೀರಿ 1 2 3 4 5, ಸೇಮ್ ಕಂಪ್ಯೂಟರಲ್ಲಿ 1 2 3 4 5 ಅದು ಕ್ರಿಯೇಟ್ ಆಗುತ್ತೆ. ಡೆಸ್ಟ್ರಾಯ್ ಅಂತ ಹೇಳಿದರೆ ನಿಮ್ಗೆ ಅರ್ಥ ಆಗುತ್ತೆ, ಅದನ್ನು ಅಳಿಸಾಕೋದು, ಅಂದರೆ ಅದನ್ನು ರಿಮೂವ್ ಮಾಡೋದು, ಡೆಸ್ಟ್ರಾಯ್. ನೆಕ್ಸ್ಟ್ ಅಪ್ಡೇಟ್, ಯಾವುದೋ ಒಂದು ನಂಬರ್ 5 ಇರೋದು 6 ಮಾಡಲಿಕ್ಕೆ, ಅದಕ್ಕೆ ನಾವು ಅಪ್ಡೇಟ್ ಅಂತ ಕರಿತೀವಿ. ನೆಕ್ಸ್ಟ್ ಸೆಲೆಕ್ಟ್, ನಿಮ್ಗೆ ಯಾವುದೋ ಒಂದು ನಂಬರ್ನ ಸೆಲೆಕ್ಟ್ ಮಾಡ್ತೀರಿ. ಸೊ ಅಲ್ಲೇ ಮೀನಿಂಗ್ ಇದೆ, ಕ್ರಿಯೇಟ್, ಸೆಲೆಕ್ಟ್, ಡೆಸ್ಟ್ರಾಯ್, ಅಪ್ಡೇಟ್. ಇದು ಆಪರೇಷನ್ಸ್ ಆನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್. ಸೊ ಹಾಗೆಯೇ ನೆಕ್ಸ್ಟ್ ನಿಮಗೆ ಇರೋದು ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್. ಇದಕ್ಕೆ ಡೆಫಿನೇಷನ್, ದೀಸ್ ಡೇಟಾ ಸ್ಟ್ರಕ್ಚರ್ಸ್ ಡಿರೈವ್ಡ್ ಫ್ರಮ್ ದಿ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್. ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಂದರೆ ಏನು ಹೇಳಿದೆ? ಆಪರೇಟೆಡ್ ಅಪಾನ್ ಬೈ ಎ ಮಷಿನ್ ಲೆವೆಲ್ ಇನ್ಸ್ಟ್ರಕ್ಷನ್ಸ್. ಇದ್ರ ಮುಖಾಂತರ ತಗೋತಿರೋದು ಯಾವುದು? ನಾನ್ ಪ್ರಿಮಿಟಿವ್, ಡಿರೈವ್ಡ್ ಫ್ರಮ್ ದಿ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್. ಈಗ ಬರೀ 1 2 3 ಬರೆದ್ಬಿಟ್ರೆ ಏನಂತ ಗೊತ್ತಾಗಲ್ಲ ನಿಮಗೆ. ಅದೇ ನೀವು 1 2 3 4 5 10 ತನಕ ನೀಟಾಗಿ ಬರೆದ್ಬಿಟ್ರೆ ನಾವು ಎಲ್ಲಿಂದ ತಗೊಂಡ್ವಿ? ಪ್ರಿಮಿಟಿವ್ ಇಂದ ತಗೊಂಡ್ವಿ. ಅದಕ್ಕೆ ನಾವು ಏನಂತ ಕರಿತೀವಿ? ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್. ಇಲ್ಲಿ ಎಕ್ಸಾಂಪಲ್ ನಿಮಗೆ ಮೊದಲನೇ ಹೇಳಿದೆ, ಅರೇಸ್, ಲೀಸ್ಟ್, ಫೈಲ್ಸ್. ಅರೇಸಲ್ಲೂ ಎಲ್ಲದರಲ್ಲೂ ಕ್ಲಾಸಿಫಿಕೇಶನ್ ಹೇಳಿದ್ದೀನಿ, ಅದನ್ನು ಟೆಕ್ಸ್ಟ್ ಬುಕ್ಕಲ್ಲಿ ಕರೆಕ್ಟಾಗಿ ಡೀಟೇಲ್ ಆಗಿ ಹೇಳಿದ್ದಾರೆ. ನೆಕ್ಸ್ಟ್ ನಿಮಗೆ ಇನ್ನು ಡೀಟೇಲ್ ಆಗಿ ಈಗ ನೆಕ್ಸ್ಟ್ ನಾವು ಬರ್ತಿರೋದು ಲೀನಿಯರ್ ಡೇಟಾ ಸ್ಟ್ರಕ್ಚರ್. ಯಾವುದು? ಲೀನಿಯರ್ ಡೇಟಾ ಸ್ಟ್ರಕ್ಚರ್. ಇಟ್ಸ್ ಎ ಕೈಂಡ್ ಆಫ್ ಡೇಟಾ ಸ್ಟ್ರಕ್ಚರ್ that has homogeneous element. Each element is referred by an index. Homogeneous element. Each elements are referred by an index. ಈಗ ನಿಮ್ಮ ಕ್ಲಾಸ್ ರೂಮಲ್ಲಿ ನೆನಪು ಮಾಡ್ಕೊಳ್ಳಿ, ಕ್ಲಾಸ್ ರೂಮಲ್ಲಿ ಕೂತಿರ್ತೀರಿ, ಫಸ್ಟ್ ಬೆಂಚಲ್ಲಿ ಅಥವಾ ಲಾಸ್ಟ್ ಬೆಂಚಲ್ಲೋ ಮಧ್ಯದಲ್ಲೋ ಎಲ್ಲ ಕೂತಿರ್ತೀರಿ. ಈಗ ನಿಮ್ಮನ್ನು ರೆಫರ್ ಮಾಡೋದು ಹೇಗೆ? ಫಸ್ಟ್ ಬೆಂಚು ಫಸ್ಟ್ ಹುಡುಗ ಅಥವಾ ಹುಡುಗಿ, ಅಥವಾ ಮಧ್ಯದ ಬೆಂಚಿನ ಅಥವಾ 5ನೇ ಬೆಂಚಿನ ಫಸ್ಟ್ ಹುಡುಗ ಅಥವಾ ಲಾಸ್ಟ್ ಹುಡುಗ, ಈ ಥರ. ಅಂದರೆ ಇಂಡೆಕ್ಸ್ ಅಂತ ಕರಿತೀವಿ ನಾವು. ನೀವು ಎಲ್ಲಿದ್ದೀರಿ ಅಂತ ಹುಡುಕ್ಲಿಕ್ಕೆ ನಾವು ಇಂಡೆಕ್ಸ್ ಅಂತ ಕರಿತೀವಿ. ನೀವು ಹೇಗೆ ಕೂತಿರ್ತೀರಾ? ಒಂದೇ ಲೀನಿಯರ್ ಆಗಿದ್ರೆ 1 by 1. ನೀವು ಎಲ್ಲೆಲ್ಲೋ ಆ ಮೂಲೆ ಈ ಮೂಲೆ ಕೂತಿರೋದಿಲ್ಲ, ಅಥವಾ ದೊಡ್ಡ ಹಾಲ್ ಮಾಡಿ ಚಾಪೆ ಹಾಸಿರಲ್ಲ. ಒಂದು ಏನೋ ಟೇಬಲ್ ಕೊಟ್ಟಿರ್ತಾರೆ, ಬೆಂಚ್ ಕೊಟ್ಟಿರ್ತಾರೆ, ನೀವು ನೀಟಾಗಿ
ರೋಸ್ ಆ್ಯಂಡ್ ಕಾಲಮ್ಸ್ ಅಲ್ಲೇ ಕರಿತೀವಿ. ಇದಕ್ಕೆ ನಾವೇನಂತ ಕರಿತೀವಿ? ಲೀನಿಯರ್ ಡೇಟಾ ಸ್ಟ್ರಕ್ಚರ್. ಇಟ್ ಈಸ್ ಲೀನಿಯರ್ಲಿ ಅರೇಂಜ್ಡ್ ಬಟ್ ಈಚ್ ಎಲಿಮೆಂಟ್ಸ್ ಆರ್ ಆಕ್ಸೆಸ್ಡ್ ಬೈ ಆನ್ ಇಂಡೆಕ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ ನಿಮಗೆ? ಈಗ ನಿಮಗೆ ನೆಕ್ಸ್ಟ್ ಇದಕ್ಕೆ ಎಕ್ಸಾಂಪಲ್ ಸ್ಟ್ಯಾಕ್, ಕ್ಯೂಸ್ ಆ್ಯಂಡ್ ಲಿಂಕ್ಡ್ ಲಿಸ್ಟ್. ಇದ್ರ ಬಗ್ಗೆ ಸ್ಟ್ಯಾಕ್ ಬಗ್ಗೆನೂ ಚೆನ್ನಾಗಿದೆ ಮುಂದೆ, ಕ್ಯೂಸ್ ಬಗ್ಗೆನೂ ಮುಂದಿದೆ, ಲಿಂಕ್ಡ್ ಲಿಸ್ಟ್ ಬಗ್ಗೆನೂ ಮುಂದಿದೆ. ನೆಕ್ಸ್ಟ್ ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್. ಇಲ್ಲಿ ದರ್ ಇಸ್ ನೋ ರಿಲೇಷನ್ಶಿಪ್ ಬಿಟ್ವೀನ್ ಈಚ್ ಎಲಿಮೆಂಟ್. ಅಂದರೆ ಒಂದು ಎಲಿಮೆಂಟು ಈಗ ಇನ್ನೊಂದು ಎಲಿಮೆಂಟಿಗೂ ಸಂಬಂಧ ಇಲ್ಲ. ಈಗ ನಿಮ್ಮ ಪಕ್ಕದಲ್ಲಿ ಹುಡುಗ ಅಂತ ಹೇಳಿದರೆ ಕ್ಲಾಸಲ್ಲಿ, ರೋಸಲ್ಲಿ, ಕಾಲಮ್ಸಲ್ಲಿ. ಇಲ್ಲಿ ನಾನ್ ಲೀನಿಯರಲ್ಲಿ ದರ್ ಇಸ್ ನೋ ರಿಲೇಷನ್ಶಿಪ್ ಬಿಟ್ವೀನ್ ಈಚ್ ಎಲಿಮೆಂಟ್. ಈಗ ಫಾರ್ ಎಕ್ಸಾಂಪಲ್ ಒಂದು ಗ್ರೌಂಡಲ್ಲಿ ನೀವು ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಎಲ್ಲೋ ಫುಟ್ಬಾಲ್ ಆಡ್ತಿರ್ತೀರಿ ಅಥವಾ ಕ್ರಿಕೆಟ್ ಆಡ್ತಿರ್ತೀರಿ ಅಂತ ಇಟ್ಕೊಳ್ಳಿ. ಅವಾಗ ನೀವು ಎಲ್ಲಿದ್ದೀರಿ, ನಿಮಗೆ ರೆಫರೆನ್ಸ್ ಏನು? ಅವಾಗ ಗ್ರಾಫ್ ಅಂತ ಕರಿತೀವಿ ಅದನ್ನು. ಗ್ರಾಫ್ ಅಂದರೆ ಒಂದು ಮೂಲೆ ಇನ್ನೊಂದು ಮೂಲೆ ಎಲ್ಲೆಲ್ಲೋ ಇರ್ತೀರಿ, ಅದು ಕರೆಕ್ಟಾಗಿ ಒಂದು ಸ್ಟ್ರೈಟ್ ಲೈನು ಈ ಥರ ಇರೋದಿಲ್ಲ. ಇದಕ್ಕೆ ನಾನ್ ಲೀನಿಯರ್ ಅಂತ ಕರಿತೀವಿ. ಹಾಗೆಯೇ ಟ್ರೀ ಸ್ಟ್ರಕ್ಚರ್, ಈಗ ವಂಶವೃಕ್ಷ, ಅದನ್ನು ಸಹ ನೇರವಾಗಿರೋದಿಲ್ಲ, ಇದು ಆ ಕಡೆ ಈ ಕಡೆ ಇರುತ್ತೆ. ಇದಕ್ಕೆ ನಾವು ಟ್ರೀಸ್ ಅಂತ ಕರಿತೀವಿ. ಸೊ ಇವತ್ತೇನು ಕಲ್ತೀವಿ ಅಂತ ಹೇಳಿದರೆ, ವಾಟ್ ಈಸ್ ಡೇಟಾ ಸ್ಟ್ರಕ್ಚರ್, ಕ್ಲಾಸಿಫಿಕೇಶನ್ ಆಫ್ ಡೇಟಾ ಸ್ಟ್ರಕ್ಚರ್, ವಾಟ್ ಈಸ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್, ಎಕ್ಸಾಂಪಲ್, ವಾಟ್ ಈಸ್ ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್, ಎಕ್ಸಾಂಪಲ್. ಇಷ್ಟು ಕಲ್ತ್ರಿ. ಹಾಗೆಯೇ ಮೊಬೈಲು ಜಾಸ್ತಿ ನನಗೆ ನೋಡ್ತಾ ಇರಬೇಡಿ. ಯಾಕೆ ಅಂತ ಹೇಳಿದರೆ ನೀವು ವಾಯ್ಸ್ ಕೇಳ್ಕೊತಾ ಇರಿ, ತಿಳಿತಾ? ಯಾಕಂತ ಹೇಳಿದ್ರೆ ಜಾಸ್ತಿ ನೋಡಿದರೆ ಮೊಬೈಲು ಕಣ್ಣಿಗೂ ನೋವು ಮತ್ತು ಸಮಸ್ಯೆ ಆಗುತ್ತೆ. ಅದಕ್ಕೆ ಸ್ಪೀಕರ್ ಆನ್ ಮಾಡ್ಕೊಳ್ಳಿ. ಹಾಗೆಯೇ ಎಲ್ಲರೂ ಲೈಕ್ ಮಾಡಿ, ಯಾರಂತ ಗೊತ್ತಾಗಲ್ಲ ನನಗೆ, ಮಾಡಿದರೆ ಸ್ವಲ್ಪ ನನಗೂ ಒಳ್ಳೆ ಪಾಠ ಮಾಡಬೇಕು ಅನಿಸ್ತಿರುತ್ತೆ. ಇನ್ನೂ ಮೋಸ್ಟ್ಲಿ ಹೇಳ್ದಂಗೆ ಸೆಪ್ಟೆಂಬರಿಗೆ ಶುರು ಆಗುತ್ತೋ ನೋಡುವ, ಸೆಪ್ಟೆಂಬರಿಗೆ ಶುರು ಆಗುತ್ತೆ ಅಂತ ಹೇಳ್ತಿದ್ದಾರೆ. ಓಕೆ, ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್.